ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾದ ವಿರುದ್ಧ ಗೆದ್ದು ಫೈನಲ್ಗೆ ಹೋಗಿದೆ. ನಮ್ಮ ಇಂಡಿಯಾಗ ನೋಡಿದ್ರೆ ತುಂಬಾ ಖುಷಿ, ಬಟ್ ಸೌತ್ ಆಫ್ರಿಕಾ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ತುಂಬಾನೇ ಡಿಸರ್ವಿಂಗ್ ಇದ್ರು, ಯಾವುದೇ ಒಂದು ಪಂದ್ಯವನ್ನ ಸೋತಿರ್ಲಿಲ್ಲ, ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರು. ಬಟ್ ಇವಾಗ ಎಲಿಮಿನೇಟರ್ ಕ್ವಾಲಿಫೈಯರ್ ನಲ್ಲಿ ಸೋತ್ ಬಿಟ್ರು. ಬಟ್ ನ್ಯೂಜಿಲೆಂಡ್ ಫೈನಲ್ ಹೋಗಿದೆ. ಆಲ್ಮೋಸ್ಟ್ ಇಡನ್ ಗಾರ್ಡನ್ ಬಿದ್ದು ನಿಮ್ಗೆಲ್ಲಾ ಗೊತ್ತೇ ಇದೆ ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ. ಇವಾಗ ಸೌತ್ ಆಫ್ರಿಕಾ ತಂಡ ಆಲ್ಮೋಸ್ಟ್ ಎಲ್ಲಾ ಜಾಸ್ತಿ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಡಿದೆ. ಅಲ್ಲಿನ ಪಿಚ್ ಗಳೇ ಬೇರೆ, ಇಲ್ಲಿನ ಪಿಚ್ ಕಂಡೀಷನ್ ಬೇರೆ. ಬಟ್ ಆದ್ರೂ ಕೂಡ ಅವರು ರನ್ ಕಲಿ ಹಾಕಕ್ಕೆ ಆಗ್ಲಿಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ವಿಕೆಟ್ ಅನ್ನ ನೀಡಿದ್ರು. ಮಾರ್ಕೋ ಜಾನ್ಸನ್ ಅವ್ರು ಒಬ್ಬರೇ ಚೆನ್ನಾಗಿ ಆಡಿದ್ರು, 50 ಕಲೆ ಹಾಕೊಂಡ್ರು. ಯಾರು ಬ್ಯಾಟರ್ ಆರಂಭದಲ್ಲಿ ಎಲ್ಲ ಹೋಗ್ತಾ ಇದ್ರು. ಎರಡನೇ ಓವರ್ ನಲ್ಲಿ 2 ವಿಕೆಟ್ ಕಳೆದುಕೊಂಡಿದ್ರು. 10 ಓವರ್ಗೆ 77 ರನ್ ಅನ್ನ ಕಲೆ ಹಾಕಿದ್ರು. ಟೋಟಲ್ ಆಗಿ 169 ರನ್ ಅನ್ನೋ ಒಂದು ಟಾರ್ಗೆಟ್ ಅನ್ನ ನೀಡಿದ್ರು. ಬಟ್ ನ್ಯೂಜಿಲೆಂಡ್ ತಂಡದ ಟಾಪ್ ಆರ್ಡರ್ ಏನ್ ಓಪನರ್ ಗಳಿದ್ದಾರೆ ಇಬ್ರು ಕೂಡ ಚಚ ಹಾಕಿದ್ರು. ಪಿನ್ ಅಲನ್ ಅವರು ಸೆಂಚುರಿ, ಅದು 33 ಬಾಲ್ ಅಲ್ಲಿ 100 ರನ್ ಕಲೆ ಹಾಕಿದ್ರು. ನಮ್ಮ RCB ತಂಡದಲ್ಲಿ 2 ವರ್ಷ ಇದ್ರು, ಬಟ್ ಅವ್ರಿಗೆ ಆಡಕ್ ಜಾಗ ಸಿಕ್ಕಿರಲಿಲ್ಲ. ಬಟ್ ಇವಾಗ ಅವರು ಇಡೀ ಟೂರ್ನಮೆಂಟ್ ಚೆನ್ನಾಗಿ ಆಡಿದ್ದಾರೆ. ಅವರೇ ಮೇನ್ ಗೆಲುವಿಗೆ ಕಾರಣ. ಇಬ್ರು ಕೂಡ ಆರಂಭದ ಜೋಡಿಗಳು ಚೆನ್ನಾಗಿ ಆಡಿದ್ರು. 9 ವಿಕೆಟ್ ನಿಂದ ಗೆದ್ದಿದ್ದಾರೆ. ಇನ್ನೂ ಕೂಡ 7 ಓವರ್ ಉಳಿಸಿದಾರೆ ಗುರು. ಆ ರೀತಿ ಆಡ್ತಾ ಇದ್ರು, ಕೆಳಗೆ ಆಡ್ತಾ ಇದ್ರು. ಅಷ್ಟೊಂದು ಸಿಕ್ಸ್ ಗಳು ಏನ್ ಬರ್ತಾ ಇರ್ಲಿಲ್ಲ. ಲುಂಗಿ ಇಂಗಿಡಿ ಅವ್ರಿಗೂ ಕೂಡ ಬಾರಿಸಿದ್ರು. ಮಾರ್ಕೋ ಜಾನ್ಸನ್ ಅವ್ರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಕೇಶವ್ ಮಹಾರಾಜ್ ಅವ್ರಿಗೆ ಎಕ್ಸ್ಪೆನ್ಸಿವ್ ಆದ್ರು. ಚೆನ್ನಾಗಿ ಆಡಿದ್ರು ನ್ಯೂಜಿಲೆಂಡ್ ತಂಡ. ಬಟ್ ನಮ್ಗೆ ಖುಷಿ ಗುರು, ನಾವು ಇನ್ ಕೇಸ್ ಏನಾದ್ರು ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ಗೆ ಹೋದ್ರೆ ಮುಗಿದೇ ಹೋಯ್ತು. ನ್ಯೂಜಿಲೆಂಡ್ ನ ನಾವು ಒನ್ ಸೈಡ್ ಆಗಿ ಸೋಲಿಸಬಹುದು. ಅವ್ರು ಅಷ್ಟೊಂದು T20 ಅಲ್ಲಿ ಹೆಸರಿಲ್ಲ, ಬಟ್ ನಮ್ಮ ಬಾಲರ್ಸ್ ಸ್ಟ್ರಾಂಗ್ ಇದ್ದಾರೆ. ನ್ಯೂಜಿಲೆಂಡ್ ಪರವಾಗಿ ಇವರಿಬ್ಬರೇ ಆರಂಭದ 2 ಜೋಡಿಗಳು ಮಾತ್ರ ಸ್ಟ್ರಾಂಗ್ ಇದ್ದಾರೆ. ಅವ್ರನ್ನ ಬಿಟ್ಟರೆ ಯಾರು ಅಷ್ಟೊಂದು ಹೇಳ್ಕೊಳ್ಳಲಿ ಫಾರ್ಮ್ ಅಲ್ಲಿ ಇಲ್ಲ. ನಮ್ಗೆ ಖುಷಿ ವಿಚಾರ. ಇದ್ರ ಬಗ್ಗೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಬೇಕಂದ್ರೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.